ಲಿಂಗಾಯತ ಧರ್ಮ ದಂಗಲ್ಗೆ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ. ಫೇಕ್ ಲೆಟರ್ ಅಂತ ಗೃಹ ಸಚಿವರಿಗೆ ತಿರುಗೇಟನ್ನ ನೀಡಲಾಗಿತ್ತು. ಕಲಬುರಗಿಯಲ್ಲಿ ಯಡಿಯೂರಪ್ಪ ಅವರು ಸವಾಲನ್ನ ಹಾಕಿದ್ದಾರೆ. ಫೇಕ್ ಲೆಟರ್ ಅಂತ ಹೇಳಿದಂತ ಗೃಹ ಸಚಿವರಿಗೆ ಈಗ ಸವಾಲನ್ನ ಹಾಕಲಾಗಿರುವಂತದ್ದು. ಲಿಂಗಾಯತ ಧರ್ಮ ದಂಗಲ್ಗೆ ಮೇಜರ್ ಟ್ವಿಸ್ಟ್ ಸಿಗ್ತಾ ಇದೆ. ಫೇಕ್ ಲೆಟರ್ ಎಂದಂತ ಗೃಹ ಸಚಿವರಿಗೆ ತಿರುಗೇಟನ್ನ ನೀಡಲಾಗಿದೆ. ಅದು ಕಲಬುರಗಿಯಲ್ಲಿ ಬಿಎಸ್ವೈ ಸವಾಲನ್ನ ಹಾಕಿದ್ದಾರೆ. ಅದು ಫೇಕ್ ಲೆಟರ್ ಅಲ್ಲ ಅಂತ ಕೂಡ ಹೇಳಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಸೋನಿಯಾ ಗಾಂಧಿಗೆ ಎಂಬಿ ಪಾಟೀಲ್ ಹೆಸರಲ್ಲಿ ಪತ್ರವನ್ನ ಬರೆಯಲಾಗಿತ್ತು. ಈ ಪತ್ರ ಎಂಬಿ ಪಾಟೀಲ್ ಅವರದ್ದೇ ಅಂತ ಈಗ ಬಿಎಸ್ವೈ ಹೇಳ್ತಾ ಇದ್ದಾರೆ. ದಾಖಲೆ ಕೊಡಲು ಸಿದ್ಧ ಅಂತ ಕೂಡ ಯಡಿಯೂರಪ್ಪನವರು ಮಾತನಾಡಿರುವಂತದ್ದು. ಎಂಬಿ ಪಾಟೀಲ್ ಎಂದೂ ಸತ್ಯವನ್ನ ಹೇಳಿಲ್ಲ. ವೀರಶೈವ ಲಿಂಗಾಯತ ಗೊಂದಲ ಸೃಷ್ಟಿಸಿದ್ದೆ ಎಂಬಿ ಪಾಟೀಲ್ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ಅಧಿಕಾರಕ್ಕೆ ಬರೋದನ್ನ ತಡೆಯಲು ಈ ಗೊಂದಲವನ್ನ ಸೃಷ್ಟಿ ಮಾಡಿದ್ದೆ ಈಗ ಗೃಹ ಸಚಿವರಾಗಿರುವಂತ ಎಂಬಿ ಪಾಟೀಲ್ ಅಂತ ಎಂಬಿ ಪಾಟೀಲ್ ಅವರ ವಿರುದ್ಧ ಇಲ್ಲಿ ಯಡಿಯೂರಪ್ಪನವರು ಮಾತನಾಡಿರುವಂತದ್ದು. ವಾಗ್ದಾಳಿಯನ್ನ ನಡೆಸಿದ್ದಾರೆ. ವೀರಶೈವ ಲಿಂಗಾಯತ ಗೊಂದಲವನ್ನ ಸೃಷ್ಟಿ ಮಾಡಿದ್ದೆ ಎಂಬಿ ಪಾಟೀಲ್ ಅಂತ ಕೂಡ ಹೇಳಿದ್ದಾರೆ. ಬಿಜೆಪಿಯನ್ನ ಅಧಿಕಾರದಿಂದ ದೂರ ಇಡೋದಕ್ಕೋಸ್ಕರ ಈ ರೀತಿಯಾದಂತಹ ಗೊಂದಲವನ್ನ ಸೃಷ್ಟಿ ಮಾಡಿದ್ದಾರೆ ಅಂತ. ಎಂಬಿ ಪಾಟೀಲ್ ಎಂದು ಸತ್ಯ ಹೇಳಲೇ ಇಲ್ಲ. ಅವರೇ ಇದೆಲ್ಲ ಗೊಂದಲ ನಿರ್ಮಾಣ ಮಾಡಿದಂಥದ್ದು. ಬಿಜೆಪಿ ಅಧಿಕಾರಕ್ಕೆ ಬರಬಾರದು ಅನ್ನೋದಕ್ಕೋಸ್ಕರ ಎಲ್ಲ ಷಡ್ಯಂತ್ರ ಮಾಡಿದ್ದು. ಸೋನಿಯಾ ಗಾಂಧಿಯವ್ರಿಗೆ ಅಡ್ರೆಸ್ ಮಾಡಿರುವಂಥ ಪತ್ರ ಸತ್ಯ ಅಲ್ಲ ಹೌದು ಅಂತ ಏನು ಚರ್ಚೆ ಮಾಡ್ತಾ ಇದ್ದಾರೆ. 100ಕ್ಕೆ 100 ಅವ್ರದೇ ಪತ್ರ ಅನ್ನೋದು ಸಾಬೀತಾಗಿದೆ. ಅದಕ್ಕೆ ಯಾವ್ದು ಪುರಾವೆ ದಾಖಲೆಗಳು ಬೇಕೋ ಆ ಪತ್ರದ ನಕಲುಗಳನ್ನು ಬೇಕಾದ್ರೆ ಸಹ ನಾವು ಕೊಡೋಕೆ ಸಿದ್ಧ ಇದ್ದೀವಿ. ತನಿಖೆ ಮಾಡೇ ಮಾಡ್ತಾರ್ರಿ. ಈಗಿರೋದು ಈ ಚುನಾವಣೆ ಸಮಯದಲ್ಲಿ ಅವ್ರು ಮಾಡಿರುವಂಥ ಈ ಒಂದು ವೀರಶೈವಲಿಂಗದ ಎತ್ಕಟ್ಟದಂಥ ಒಂದು ಘಟನೆ ಏನಿದೆ, ಅದಕ್ಕೆ ಶಿವಕುಮಾರ್ ಅವರು ಏನು ಹೇಳಿದ್ರು, ನಾನು ರಾಜ್ಯದ ಜನತೆಯ ಕ್ಷಮೆ ಕೇಳ್ತೇನೆ, ನಾವು ತಪ್ಪು ಮಾಡಿದ್ದೇವೆ ಅಂತ ಹೇಳಿದ್ರು. ಅವ್ರ ವಿರುದ್ಧ ಪಾಟೀಲರು ತಿರುಗಿ ಬಿದ್ದರು. ಕಾರಣ ಏನು? ಸೊ ಇದು ಕಾಂಗ್ರೆಸ್ಸಲ್ಲೇ ಇರುವಂಥ ಗೊಂದಲ. ಮತ್ತು ಸತ್ಯ ಹೊರ ಬಂದೇ ಬರುತ್ತೆ. ಜನ ತಕ್ಕ ಪಾಠವನ್ನು ಕಲಿಸ್ತಾರೆ. ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಕಲಬುರಗಿಯ ಪ್ರತಿನಿಧಿ ಶಿವರಾಮ್ ಅಸುಂಡಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಶಿವರಾಮ್ ಅಸುಂಡಿ, ಇಲ್ಲಿ ಪ್ರಮುಖವಾಗಿ ಯಡಿಯೂರಪ್ಪನವರು ಇವತ್ತು ಎಂಬಿ ಪಾಟೀಲ್ ಅವರನ್ನ ತರಾಟೆಗೆ ತೆಗೆದುಕೊಂಡಿದ್ರು, ವಾಗ್ದಾಳಿಯನ್ನ ನಡೆಸಿದ್ರು. ಯಾವ ರೀತಿಯಾಗಿ ಅವರ ವಿರುದ್ಧ ಆರೋಪಗಳನ್ನ ಮಾಡಿದ್ರು ಅಂತ? ಪೃಥ್ವಿರಾಜ್ ಪ್ರತ್ಯೇಕ ಲಿಂಗಾಯತ ಧರ್ಮಕ್ಕೆ ಸಂಬಂಧಪಟ್ಟಂಗೆ ಎಂಬಿ ಪಾಟೀಲ್ ನಡೆ ಬಗ್ಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ರು ಯಡಿಯೂರಪ್ಪ ಅವರು. ಇವತ್ತೇನು ಮಾಧ್ಯಮಗೋಷ್ಠಿ ನಡೆಸಿದ್ರು. ಇವರು ಪದೇ ಪದೇ ಏನಂದ್ರೆ ದ್ವಂದ್ವ ನೀತಿ ಅನುಸರಿಸುವ ಮೂಲಕ ವೀರಶೈವ ಮತ್ತು ಲಿಂಗಾಯತರಲ್ಲಿ ಗೊಂದಲ ಸೃಷ್ಟಿಸಿದ್ದಾರೆ. ಮತ್ತೊಮ್ಮೆ ಈಗ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ಕ್ಷಮೆ ಕೇಳ್ತಾರೆ, ಮತ್ತೊಂದ್ ಕಡೆ ಎಂಬಿ ಪಾಟೀಲ್ ಅವರು ಸೋನಿಯಾ ಗಾಂಧಿ ಅವರಿಗೆ ಪತ್ರ ಬರೀತಾರೆ. ಮತ್ತೆ ನಾನು ಪತ್ರ ಬರ್ದಿಲ್ಲ ಅನ್ನೋ ಒಂದು ಮಾತು ಹೇಳ್ತಾರೆ. ನಾನು ಅವರೇ ಪತ್ರ ಬರ್ದಿರೋಂತ ಅನ್ನೋದನ್ನ ಸಾಬೀತು ಮಾಡ್ತೀನಿ. ಯಾಕಂದ್ರೆ ಸೋನಿಯಾ ಗಾಂಧಿ ಅವರಿಗೆ ಅವರೇ ಪತ್ರ ಬರೆಯೋ ಮೂಲಕ ಮತ್ತೊಂದ್ಸರಿ ಲಿಂಗಾಯತ ಪ್ರತ್ಯೇಕ ಧರ್ಮದ ವಿಷಯನ ಕೆದಕಿದ್ದಾರೆ. ಈ ಹಿಂದೆನೂ ಸಹ ಕಳೆದ ಚುನಾವಣೆಯಲ್ಲಿ ಅವರು ಸಾಕಷ್ಟು ನಷ್ಟ ಅನುಭವಿಸಿದ್ರು ಸಹ ಕಾಂಗ್ರೆಸ್. ಎಂಬಿ ಪಾಟೀಲ್ ಮತ್ತೊಂದು ಸಂದರ್ಭದಲ್ಲಿ ಈಗ ಸೋನಿಯಾ ಗಾಂಧಿಗೆ ಮತ್ತೊಂದು ಪತ್ರ ಬರೆದು ಗೊಂದಲ ಸೃಷ್ಟಿ ಮಾಡೋ ಕೆಲಸ ಮಾಡ್ತಾ ಇದಾರೆ. ಹೀಗಾಗಿ ಈ ಏನು ಇದೇ ರೀತಿ ಮುನ್ನಡೆದ್ರೆ ನಾನು ತಗೋತಿದೆ, ಆಮೇಲೆ ಜನನೇ ಮಾತು ಹೇಳಿದ್ದಾರೆ ಪೃಥ್ವಿರಾಜ್. ಸೊ ಓಕೆ, ಥ್ಯಾಂಕ್ ಯು ಶಿವರಾಮ ಸುಂಡಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಂಬಿ ಪಾಟೀಲ್ ಎಂದು ಸತ್ಯ ಹೇಳಲೇ ಇಲ್ಲ. ಅವರೇ ಇದೆಲ್ಲ ಗೊಂದಲ ನಿರ್ಮಾಣ ಮಾಡಿದಂಥದ್ದು. ಬಿಜೆಪಿ ಅಧಿಕಾರಕ್ಕೆ ಬರಬಾರದು ಅನ್ನೋದಕ್ಕೋಸ್ಕರ ಎಲ್ಲ ಷಡ್ಯಂತ್ರ ಮಾಡಿದ್ದು. ಸೋನಿಯಾ ಗಾಂಧಿಯವ್ರಿಗೆ ಅಡ್ರೆಸ್ ಮಾಡಿರುವಂಥ ಪತ್ರ ಸತ್ಯ ಅಲ್ಲ ಹೌದು ಅಂತ ಏನು ಚರ್ಚೆ ಮಾಡ್ತಾ ಇದ್ದಾರೆ. 100ಕ್ಕೆ 100 ಅವ್ರದೇ ಪತ್ರ ಅನ್ನೋದು ಸಾಬೀತಾಗಿದೆ. ಅದಕ್ಕೆ ಯಾವ್ದು ಪುರಾವೆ ದಾಖಲೆಗಳು ಬೇಕೋ ಆ ಪತ್ರದ ನಕಲುಗಳನ್ನು ಬೇಕಾದ್ರೆ ಸಹ ನಾವು ಕೊಡೋಕೆ ಸಿದ್ಧ ಇದ್ದೀವಿ. ತನಿಖೆ ಮಾಡೇ ಮಾಡ್ತಾರ್ರಿ. ಈಗಿರೋದು ಈ ಚುನಾವಣೆ ಸಮಯದಲ್ಲಿ ಅವ್ರು ಮಾಡಿರುವಂಥ ಈ ಒಂದು ವೀರಶೈವಲಿಂಗದ ಎತ್ಕಟ್ಟದಂಥ ಒಂದು ಘಟನೆ ಏನಿದೆ, ಅದಕ್ಕೆ ಶಿವಕುಮಾರ್ ಅವರು ಏನು ಹೇಳಿದ್ರು, ನಾನು ರಾಜ್ಯದ ಜನತೆಯ ಕ್ಷಮೆ ಕೇಳ್ತೇನೆ, ನಾವು ತಪ್ಪು ಮಾಡಿದ್ದೇವೆ ಅಂತ ಹೇಳಿದ್ರು. ಅವ್ರ ವಿರುದ್ಧ ಪಾಟೀಲರು ತಿರುಗಿ ಬಿದ್ದರು. ಕಾರಣ ಏನು? ಸೊ ಇದು ಕಾಂಗ್ರೆಸ್ಸಲ್ಲೇ ಇರುವಂಥ ಗೊಂದಲ. ಮತ್ತು ಸತ್ಯ ಹೊರ ಬಂದೇ ಬರುತ್ತೆ. ಜನ ತಕ್ಕ ಪಾಠವನ್ನು ಕಲಿಸ್ತಾರೆ. ಎಂಬಿ ಪಾಟೀಲ್ ಎಂದು ಸತ್ಯ ಹೇಳಲೇ ಇಲ್ಲ. ಅವರೇ ಇದೆಲ್ಲ ಗೊಂದಲ ನಿರ್ಮಾಣ ಮಾಡಿದಂಥದ್ದು. ಬಿಜೆಪಿ ಅಧಿಕಾರಕ್ಕೆ ಬರಬಾರದು ಅನ್ನೋದಕ್ಕೋಸ್ಕರ ಎಲ್ಲ ಷಡ್ಯಂತ್ರ ಮಾಡಿದ್ದು. ಸೋನಿಯಾ ಗಾಂಧಿಯವ್ರಿಗೆ ಅಡ್ರೆಸ್ ಮಾಡಿರುವಂಥ ಪತ್ರ ಸತ್ಯ ಅಲ್ಲ ಹೌದು ಅಂತ ಏನು ಚರ್ಚೆ ಮಾಡ್ತಾ ಇದ್ದಾರೆ.
100ಕ್ಕೆ 100 ಅವ್ರದೇ ಪತ್ರ ಅನ್ನೋದು ಸಾಬೀತಾಗಿದೆ. ಅದಕ್ಕೆ ಯಾವುದು ಪುರಾವೆ ದಾಖಲೆಗಳು ಬೇಕೋ ಆ ಪತ್ರದ ನಕಲುಗಳನ್ನು ಬೇಕಾದ್ರೆ ಸಹ ನಾವು ಕೊಡೋಕೆ ಸಿದ್ಧ ಇದ್ದೀವಿ. ತನಿಖೆ ಮಾಡೇ ಮಾಡ್ತಾರ್ರಿ. ಈಗಿರೋದು ಈ ಚುನಾವಣೆ ಸಮಯದಲ್ಲಿ ಅವ್ರು ಮಾಡಿರುವಂಥ ಈ ಒಂದು ವೀರಶೈವಲಿಂಗದ ಎತ್ಕಟ್ಟದಂಥ ಒಂದು ಘಟನೆ ಏನಿದೆ, ಅದಕ್ಕೆ ಶಿವಕುಮಾರ್ ಅವರು ಏನು ಹೇಳಿದ್ರು, ನಾನು ರಾಜ್ಯದ ಜನತೆಯ ಕ್ಷಮೆ ಕೇಳ್ತೇನೆ, ನಾವು ತಪ್ಪು ಮಾಡಿದ್ದೇವೆ ಅಂತ ಹೇಳಿದ್ರು. ಅವ್ರ ವಿರುದ್ಧ ಪಾಟೀಲರು ತಿರುಗಿ ಬಿದ್ದರು. ಕಾರಣ ಏನು? ಸೊ ಇದು ಕಾಂಗ್ರೆಸ್ಸಲ್ಲೇ ಇರುವಂಥ ಗೊಂದಲ, ಮತ್ತು ಸತ್ಯ ಹೊರ ಬಂದೇ ಬರುತ್ತೆ. ಜನ ತಕ್ಕ ಪಾಠವನ್ನು ಕಲಿಸ್ತಾರೆ.